ಎಲ್ಲರನ್ನು ಬರಮಾಡಿಕೊಳ್ಳುತ್ತದೆ ಶಕ್ತಿಯಾಗುತ್ತದೆ. ಉಚಿತ ಪ್ರಾರ್ಥನೆ ಯೇಸು ಪರಿಶುದ್ಧ ನಾಮದಲ್ಲಿ ಮೊಟ್ಟ ಮೊದಲವಾಗಿ ತಂದೆ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೆ ಬಂದಿರುವಂತಹ ವೇದಿಕೆ ದಾಖಲೆಗಳಿಗೂ ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ಅಕ್ಕ ಎರಡು ಮಾತು ಮುಗಿಸಿದ್ದಾರೆ. ಕೈ ಮಾಡಲು ಇಷ್ಟಪಡ್ತೀವಿ. ಯಾರು ಜ್ಞಾನವಂತರಲ್ಲ. ನಾವು ನಮ್ಮ ಕಷ್ಟವನ್ನು ಎರಡು ಮಾತಾಡಿದ್ರೆ ಸಾಕು. ಎಷ್ಟೋ ಮಂದಿ ಬೈಬಲ್ ಹೇಳ್ತಾರೆ. ನಾವು ಇಂದು ಈಗ ಇರುವಂಥ ನಮ್ಮನ್ನು ಒಂದೆರಡು ವರ್ಷಗಳು ತೋರಿಸಿದ್ರೆ ಪರವಾಗಿಲ್ಲ. ನಿಮ್ಮ ಅನಿಸಿಕೆಯನ್ನು ಎರಡು ಮಾತುಗಳನ್ನು ಹೇಳೋದಕ್ಕೆ ಮಾಡಲು ಇಷ್ಟಪಡ್ತಿದ್ದಾರೆ. ಈ ರೀತಿಯಾಗಿ ಅಕ್ಕಗೆ ಒಳ್ಳೆ ಆಲೋಚನೆ ಪ್ರಾಥಮಿಕರು ಈ ರೀತಿಗೆ ಒಳ್ಳೆ ಆಲೋಚನೆ ಯಾರಿಗೂ ಬರೋದಿಲ್ಲ. ತರಬೇಕು ಅವರನ್ನು ದೇವರಲ್ಲಿ ನಿಲ್ಲಿಸಬೇಕು ಅಂತ ಯಾರಿಗೂ ಒಳ್ಳೆ ಆಲೋಚನೆ ಸಹ ಬರೋಲ್ಲ. ಆ ದೇವರು ಅಕ್ಕಡೆ ಅಂತ ನಾನು ಭಾವಿಸಿದ್ದೀನಿ. ಒಂದು ಎರಡು ಮಾತುಗಳನ್ನು ಹೇಳ್ತಿದ್ದೇನೆ. ಕೃತಿಗೀತೆ ಮುಖ್ಯತೆಯನ್ನು ಅಕ್ಕನ ಹೇಳ್ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಮೈಸೂರು ಹಿಡ್ಕೊಂಡು ಸಹ ಬರುತ್ತದೆ. ಇನ್ನೂ ಮಾತಾಡಿಲ್ಲ. ಫಸ್ಟ್ ಟೈಮ್ ಅಕ್ಕ ಇವರನ್ನು ಸಹ ಇಟ್ಕೊಂಡಿದ್ದೀನಿ. ಭಯಪಡ್ತಿದ್ದೇನೆ. ಕೃತಜ್ಞತೆ ಕೂಡಿಗೆಯನ್ನು ಏರ್ಪಾಡು ಮಾಡ್ತೀವಿ. ಎಲ್ಲರ ಸಂತೋಷ ಎಲ್ಲ ಕೆಲಸ ಮುಗಿತು. ಈ ರೀತಿಯಲ್ಲಿ ಕೂಡಿ ಕೃತಜ್ಞತೆ ಬಂದು ಎಲ್ಲ ಸಂತೋಷದಲ್ಲಿದ್ದೀವಿ. ನಾವು ಈ ಸಂತೋಷದಲ್ಲಿ ನೀವು ಸಂತೋಷದಲ್ಲಿದ್ದುವಾಗ ಬನ್ನಿ ಅಂತ ಹೇಳಿ ಬರೋದು ಮಕ್ಕಳವರು. ಇವಾಗ ನಾವೆಲ್ಲರೂ ದೇವರ ಮಕ್ಕಳಾಗಿ ನಮ್ಮ ದೇವರ ಮಕ್ಕಳಂತ ನಾವು ಬನ್ನಿ ಒಬ್ರಿಗೊಬ್ಬರು ಎತ್ತರಾಗಿ ಮಾತಾಡಾರಲ್ಲ, ನಾಡಿಗೆ ಬಿಡಾರಲ್ಲ, ಒಳ್ಳೆ ರೀತಿಯಲ್ಲಿ ದೇವರ ಆಸೆ. ನಾವು ಈ ರೀತಿಯಲ್ಲಿ ಕೃತಜ್ಞತೆ ನಿಂತ್ಕೊಂಡು ನಾವು ಇಲ್ಲಿ ಬಂದಾಗ ಸಹ ನಾವು ಇನ್ನೊಬ್ಬರಲ್ಲಿ ಬಾಳಿನ ಮುಂದೆ ಬಿಟ್ಕೊಂಡು ನಾಡಿನ ಮುಂದೆ ಬಿಟ್ಕೊಂಡು ಇನ್ನೊಬ್ಬರಿಗೆ ಮಾತಾಡೋದು ಇಷ್ಟ ಆಗೋದಿಲ್ಲ. ದೇವರು ಒಂದು ಮಾತು ಹೇಳ್ತೀನಿ ಬೈಬಲಲ್ಲಿ. ಮೋಸಿ ಅಕ್ಕ ಅಂತ ಹೇಳ್ತಾರೆ. ಆ ಮೋಸಿ ಅಕ್ಕ ದಡದಡಾಗಿ ಮಾತಾಡ್ಬಿಡ್ತಾರೆ. ಅಲ್ಲಿ ಹೋಗ್ಬಾರ್ದು ಮೋಸಲ್ಲಿ ಬಾಳ್ಬಿಟ್ಟು ಆ ನಾರಿನಲ್ಲಿ ದುಡಿಯಾಗಿ ಮಾತಾಡ್ಬಿಡ್ತಾರೆ. ಅವಾಗ ಆ ದೇವರು ಏನು ಮಾಡ್ತಾರೆ, ಅಲ್ಲಿಗೆ ಶಾಪ ಅಂದ್ಕೊಳ್ತೀವಿ. ಒಂದು ರೋಗವನ್ನು ಹತ್ತಿಬಿಡ್ತಾರೆ. ಹತ್ತಿದಾಗ ಹಾಕಿದ್ದೇವೆ ಭಾಳ ಹತ್ತಿಗೆಲ್ಲ ಊರು ಹಸಿ ಹಾಕಿಬಿಡ್ತಾರೆ ಮೋಸೆ ಹಾಕಾಗ. ಅವಾಗ ಆ ಮೋಸೆ ಪ್ರಾರ್ಥನೆ ಮಾಡ್ತಾರೆ ದೇವರಿಗೆ. ಹಾಕಿ ದೇವರೇ ಅಕ್ಕ ತಿಳಿದಾಗ ಮಾತಾಡ್ತಾಳೆ, ಆಕೆಗೆ ಸ್ವಸ್ಥ ಮಾಡೋಣ ಅಂತೇಳಿ ಮೋಸೆಗೆ ಕೇಳ್ತಾರ್ರಿ. ಆವಾಗ ದೇವರು ಹೇಳ್ತಾರ್ರಿ, ಸಭೆಯಲ್ಲಿ ಇರುವಾಗ ಪ್ರತಿಯೊಬ್ಬರು ಎಲ್ಲರೂ ದೇವ್ರ ಮಕ್ಕಳಲ್ಲ, ದೇವ್ರ ಮಕ್ಕಳಿಗೆ ಆ ರೀತಿಗೆ ಮಾತಾಡಿದ್ರೆ ಮಾತಾಡ್ತಿರೋದಿಲ್ಲ ಅಂತಂದು ದೇವ್ರು ಹೇಳ್ತಾರ್ರಿ. ಅವಾಗ ಲೇಟಾಗಿ ಅವಾಗ ಏನಾದರೆ ನಿಂತಿದ್ರೆ ಶಿಕ್ಷೆ ಆಗ್ತಿದ್ರಿ. ಇವಾಗ ಆಗಲ್ಲ. ಸ್ವಲ್ಪ ಏನನ್ನ ಅಂದರೆ ಲೇಟಾಗಿ ನಮ್ಗೆ ಶಿಕ್ಷೆ ಆಗುತ್ತೆ. ಈಗಲೇ ಆಗೋದಿಲ್ಲ. ಒಂದು ಮಾತನ್ನು ಅರಣ್ಯಕಂಡ 12ನೇ ಅಧ್ಯಾಯ 8ನೇ ವಚನ. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿಯೂ ಸ್ಪಷ್ಟವಾಗಿ ಮಾತಾಡುವೆನು. ಅವನು ಯೆಹೋವನ ಸ್ವರೂಪನೇ ದೃಷ್ಟಿಸುವನು. ಈಗಿರಲು ನೀವು ನನ್ನ ಸೇವಕನಾದ ಮೋಸೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬಾರದಿತ್ತು. ಈಗ ನೋಡ್ರಿ, ಮೋಸೆಗೆ ಅಕ್ಕ ಮಾತಾಡ್ಬಿಡ್ತಾಳೆ. ಏನಂತ ದಡದಡಾಗಿ ಮಾತಾಡ್ಬಿಡ್ತಾಳೆ ಈ ಥರ ಅಂತೇಳಿ. ಅವಾಗ ಹಿಂದೆಲಕ್ಕಿಗೆ ಒಂದು ರೋಗವನ್ನು ಹತ್ತಿಬಿಡ್ತೀವಿ. ಮೋಸೆಗಂತೆ ಅಲ್ಲ ರೀ, ಈಗ ನಮಗೂ ಸಹ ಎಲ್ಲರಿಗೂ ಬರ್ತಾ ಸಭೆ ಇರುವಂಥ ಎಲ್ಲರೂ ಸಹ ದೇವರ ಮಕ್ಕಳ ಮೇಲೆ ನಾವು ಒಬ್ಬರಿಗೊಬ್ಬರು ಕೆಟ್ಟದಾಗಿ ಮಾತಾಡಬಾರ್ದು. ಅವಾಗ ಹಿಂದೆಲೇ ದೇವರು ಒಂದು ರೋಗವನ್ನು ತರಿಸಿಬಿಡ್ತಾನ. ಈಗ ಆಗಾಗಲ್ರಿ, ಈಗ ಲೇಟಾಗಿ ನಮಗೆ ಶಿಕ್ಷೆ ಇರ್ತದೆ. ಆವಾಗ ಮರ್ತೋಗ್ಬಿಡ್ತೀರಿ. ಈಗ ಅವಾಗ ಈ ರೀತಿಗೆ ನಾವು ಮಾತಾಡಿದ್ನಲ್ಲ, ಇವಾಗ ಶಿಕ್ಷೆ ಆಗೋದಲ್ಲ ಅಂತೇಳಿ ನಾವು ಮರ್ತೋಗ್ಬಿಡ್ತೀರಿ. ಅವಾಗ ಲೇಟಾಗಿ ಕೊಡ್ತೀವಿ. ಯಾವಾಗ ಇನ್ನೊಂದು ಅಧ್ಯಾಯ
ಚೀಟಿ ಬಿಟ್ಟು ಬರ್ಕೊಂಡಿದ್ದೀರಾ? ಕೀರ್ತನೆಗಳು 140 3ನೇ ಅಧ್ಯಾಯ. ತಮ್ಮ ನಾಲಿಗೆಯನ್ನು ಸರ್ಪದಂತೆ ಅದೇ ಮಾಡಿದ್ದಾರೆ, ಅವರ ತುಟಿಗಳ ಹಿಂದೆ ಆಗಿನ ವಿಷಯವಾಗಿದೆ. ಇಲ್ಲಿ ನೋಡಿ, ಸ್ತ್ರೀಯರಾಗಲಿ ಯಾರಾಗಲಿ ನಾವು ತುಟಿಯನ್ನು ಹತೋಟಲ್ಲಿ ಇಟ್ಕೊಳ್ಳೋದಿಲ್ಲ. ನಾವು ಇಲ್ಲೇ ಇದ್ದು ಎಲ್ಲೋ ಆಲೋಚನೆ ಮಾಡ್ತಿರ್ತೀವಿ, ಆ ತುಟಿಯನ್ನು ಹತೋಟಿ ಕಳ್ಕೋದಿಲ್ಲ. ಅಂದರೆ ಆಗಿ ಬರೀ ಮುಂದೆ ಮಾತ್ರ ವಿಷಯ ಇರ್ತದೆ, ಮನಸ್ಸಲ್ಲಿ ಬಹಳವಾಗಿ ವಿಷಯವನ್ನು ಇರುತ್ತದೆ. ಹಂಗ ಸರ್ಪದಂತೆ ಹದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಾಲಿಗೆ ಅಂದ್ರೆ ಬಹಳವಾಗಿ ಹತೋಟಲ್ಲಿ ಇಟ್ಕೊಂಡ್ರೆ ಸರ್ಪದಂತೆ ಹೋಲಿಸಿದ ನಾಲಿಗೆನೆ ಸರ್ಪಕ್ಕೆ ಹೋಲಿಸಿದಾನೆ. ಆ ನಾಲಿಗೆಯನ್ನು ನಾವು ನೋಡಿ, ನಾಲಿಗೆ ಬಿಳ್ಳಾದ್ರೆ ಅದು ಮಲ ಮುಚ್ಕೊಳ್ಳೋದಲ್ಲ, ಹಾಸ್ಪಿಟಲ್ ಎಷ್ಟು ನಾಲಿಗೆಯಲ್ಲಿ ಜೋಪಾನ ಮಾಡ್ತಿದ್ವಿ. ಆದರೆ ನಾವು ಏನೇನು ಮಾತಾಡಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಸುಲಭವಾಗಿ ಮಾತಾಡ್ತೀವಿ. ಯಾಕಂದರೆ ಹೆಣ್ಣುಮಕ್ಕಳು ನಾಲಿಗೆಯನ್ನು ಹತೋಟಲ್ಲಿ ಇಟ್ಕೊಳ್ಳೋದು ನಾವು ಕಲಿಬೇಕ್ರಿ. ಯಾಕಂದ್ರೆ ಕೇಳು, ಇನ್ನೊಬ್ಬರು ನಾಲಿಗೆಯನ್ನು ನಾವು ಹತೋಟಲ್ಲಿ ತರೋಕೆ ನಮ್ಮ ಕೈಲಿ ಆಗಲ್ಲ. ಆದರೆ ದೇವರು ನಮ್ಗೆ ಕೊಟ್ಟಿದ್ದಾನೆ, ನಮ್ಮ ನಾಲಿಗೆಯನ್ನು ಹತೋಟಲ್ಲಿ ಇಟ್ಕೊಳ್ಳೋಕೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ನಾಲಿಗೆಯನ್ನು ಹತೋಟಲ್ಲಿ ಇಟ್ಕೊಳ್ಬೇಕಂತ ಕೇಳಿಕೊಳ್ಳುತ್ತದೆ. ಇನ್ನೊಂದು ಅಧ್ಯಾಯದಲ್ಲಿ ನಾವು ವಚನ ಬರ್ಕೊಂಡಿದ್ದೆ, ಅದರಿಂದ ಮುಂದೆ ಹಾಕುತ್ತಾರೆ. ಯಾಕೋಬನು 3:8. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಸುಮ್ಮನಿರಲಾರದ ಕೆಡಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿದೆ. ಸಾಕ್ರಿ, ಈ ನಾಲಿಗೆಯಲ್ಲಿ ಬಹಳ ನಾವು ಜಾಗ್ರತೆಯಲ್ಲಿ ಇರ್ಬೇಕ್ರಿ. ಈ ನಾಲಿಗೆಯನ್ನು ಬಹಳ ನಾವು ಮರಣಕರವನ್ನು ಯಾಕಂತ ಕೇಳಿ ನಾಲಿಗೆಯಿಂದಲೇ ನಮ್ಗೆ ನರಕದ ತಗೊಂಡು ಹೋಗ್ಬೇಕಾಗ್ತದೆ. ಯಾಕೆ ಅದು ವಿಷಯದಿಂದ ತುಂಬಿದ ಯಾವ ಮಾನವನು ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಸುಮ್ಮನಿರಲಾರದು, ಕೆಡಕಾಗಿ ಮರಣಕಾರ ವಿಷಯ ತುಂಬಿದೆ. ನೋಡಿ, ನಮ್ಮ ನಾಲಿಗೆಯಲ್ಲಿ ಎಷ್ಟು ವಿಷಯ ಇರುತ್ತೆ ಗೊತ್ತಾಗ್ತದೆ. ಅದು ನಾಲಿಗೆಯನ್ನು ನಮಗೆ ದಡಾಸಿ ಮಾತಾಡ್ತಿದ್ರೆ ನಾವು ನಂಬಿದೇವ್ರಿ ಪರಲೋಕ ಬೇಕಂತ ನಂಬಿದೇವ್ರಿ. ಆ ನಾಲಿಗೆಯನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಂಡು ನೀತಿ ನ್ಯಾಯದಿಂದ ಭಯ ಭಕ್ತಿಯಿಂದ ದಿವಸಕ್ಕೆ ಹೋಗುತ್ತದೆ. ಯಾಕಂದ್ರೆ ಕೇಳೋದು ತಮ್ಮಕ್ಕನ ವರ್ಷ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಕೇಳೋದು ನಾವು ಹಿಂದುಳಿದವ್ರು ಮುಂದಕ್ಕೆ ತರಬೇಕಂತೆ ಅವ್ರು ಎದಕ್ಕೆ ಬೇಕ್ರಿ. ಎಷ್ಟೋ ಮಂದಿ ವಾಕ್ಯ ಹೇಳ್ತಾರೆ, ಅವ್ರನ್ನ ಕರ್ಸೋಬೋದಾಗಿರ್ತಲ್ಲ, ಅವ್ರು ಕರ್ಸಿಲ್ಲ. ಯಾಕಂದ್ರೆ ಕೇಳೋದು ಹಿಂದುಳಿದವ್ರು ನಾವು ಮುಂದೆ ತರಬೇಕು, ಅವ್ರು ಮಾತಾಡಬೇಕು. ಇದು ನೋಡಿ, ಇಲ್ಲ ಎಲ್ಲರಿಗೂ ಓದಿಲ್ಲ, ಅದು ಅವ್ರು ಮಾತಾಡೋಕ್ಕಂತ ಆಸೆ ಭಯಪಡ್ತಾರೆ. ಅವರು ಎಷ್ಟು ಸೇವೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅದು ಹೇಳ್ಬೇಕಂತ ಆಸೆ ಆದರೆ ಭಯಪಡ್ತಾರೆ. ನಾವು ಸಹ ಜಿಗ್ಗಿ ಭಯಪಡ್ತೀವಿ. ಫಸ್ಟ್ ನಾವು ಹಿಡ್ಕೊಂಡಿದ್ದು ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಂಡು, ನಾಲಿಗೆಯನ್ನು ಜಾಗ್ರತೆಯಲ್ಲಿ ಇಟ್ಕೊಂಡು ನಾಲಿಗೆ ಪ್ರಕಾರ. ಯಾಕಂದ್ರೆ ಕೇಳಿ ನಾಲಿಗೆಯನ್ನು ಇನ್ನೊಬ್ರು ನಾವು ಕಂಟ್ರೋಲ್ ಮಾಡ್ತಾರೆ. ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಿಕೊಂಡು ನೀತಿ ನ್ಯಾಯದಲ್ಲಿ ಜಿಸ್ಬೇಕು. ಅಂದರೆ ನಾವು ಹಿಂದೆಗಳಿಗೆ ನಾವು ಆಗಿಲ್ಲ ಬಂದರೂ ಸಹ ನಿಧಾನವಾಗಿ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇನ್ನೊಂದು ವಚನ ಗೊತ್ತಿಲ್ಲ, ಹಂಗೆ ಕಂಡ್ಕೊಳ್ತೀನಿ.
ಇನ್ನೊಂದ್ಸಲ ಕೆಲವು ನಾಲಿಗೆ ಕುಕ್ಕಿ ಹಾಕೊಂಡ್ಬಿಟ್ಟು ಕುಕ್ಕಿ ಹಾಕೊಂಡು ಇರಬೇಕಾಗ್ತದೆ. ಚೀಟಿ ಕಳ್ಕೊಂಡ್ಬಿಟ್ಟಿನಿ, ಅದು ಕನ್ಫ್ಯೂಸ್ ಆಗಿರ್ತೈತಿ. ಅದು ನೆನಪಿಲ್ಲ, ವಚನ ಗೊತ್ತೇ ಇರತ್ತೆ. ಆ ನಾಲಿಗೆ ಬಗ್ಗೆ ಬಂದು ಆಮೇಲೆ ನಾಲಿಗೆಯನ್ನು ಕುಚ್ಚಿ ಹಾಕಿರ್ಬೇಕಂತಂದ್ರೆ ಅಲ್ಲಿ ಮತ್ತೆ ಇಲ್ಲೇ ನೋಡ್ರಿ ಕೀರ್ತನೆ ಬರೆದ ಗ್ರಂಥ 39 ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಅಂದ್ರೆ ಏನ್ರಿ? ಕುಕ್ಕೆಯನ್ನು ಹಾಕಿಕೊಂಡು. ಈಗ ನೋಡ್ರಿ, ನಮ್ಗೆ ಈ ಬಗಲಾಗ ಯಾರನ್ನ ಬರ್ತಾರೆ ಅವ್ರು ಕಂಡ್ರೆ ಆಗೋದಿಲ್ಲ, ಅವ್ರನ್ನ ಕಂಡ್ರೆ ಶಿಫ್ಟು, ಅವ್ರನ್ನ ಕಂಡ್ರೆ ನಮ್ಗೆ ಅಸಹ್ಯ. ಅಂಥ ಟೈಮಲ್ಲಿ ನಾವನ್ನು ಬಾಯಿ ಕುಕ್ಕೆ ಹಾಕಿಬೇಕಂತ್ರಿ. ಅಂಥ ಟೈಮ್ನಲ್ಲಿ ಅವ್ರಿಗೆ ಏನು ಮಾತಾಡಲಾರ್ದೆ ಬಾಯಿ ಕುಕ್ಕಿಯನ್ನು ಹಾಕ್ಕೊಂಡು ಇರ್ಬೇಕಂತ್ರಿ. ಅದಕ್ಕೆಂದ್ರೆ ಸಡನ್ ನಾವು ಅದರಿಂದ ಮಾತಾಡ್ತೀವಲ್ರಿ. ನಾವು ಬೈಬಲ್ ಓದ್ತಿರ್ತೀವಿ, ವಾಕ್ಯ ಹೇಳ್ತಿರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ವಿಷಯದಲ್ಲಿ ಚೆನ್ನಾಗಿರ್ತೀವಿ. ಆದರೆ ಬಾಯಿಯಲ್ಲಿ ಸುಳ್ಳು ಮಾತಾಡಿ ಒಂದು ಬೈದು ಮಕ್ಕಳ ವಿಷಯದಲ್ಲಿ ಎಷ್ಟೊಂದು ಬೈತಿರ್ತಾರ್ರಿ. ಆ ಸಣ್ಣ ಬೈದು ಮಾತಿಗೆಲ್ಲ ನಾಲಿಗೆ ಒಳಗಾಗಿ ನಾವು ಕೆಟ್ಟದನ್ನು ಮಾಡಿ ಕಳಿಸಿ ನಾವು ದೇವರಿಗೆ ಕೋಪ ತೋರಿಸೋರಾಗಿ ನಾವು ನರಕಕ್ಕೆ ಹೋಗಿ ಸಿದ್ಧವಾಗಿರ್ತೀವಿ. ಯಾಕಂದ್ರೆ ಕೇಳೋ ನಮ್ಮ ನಾಲಿಗೆಯನ್ನು ಫಸ್ಟ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಆ ನಾಲಿಗೆಯನ್ನು ಸ್ವಲ್ಪ ಆಲೋಚನೆನೇ ಮಾಡೋದಿಲ್ಲ. ಆ ನಾಲಿಗೆ ಬಿಡೋದಂತೇಳಿ ನಾವು ಕಂಡ ತಕ್ಷಣವೇ ನಾವು ಮಾತಾಡೋದು ಶುರು ಮಾಡ್ತಾರೆ. ಒಳ್ಳೆಯದೇ ಓದು ಕೆಟ್ಟದಂತ ಆಲೋಚನೆ ಮಾಡೋದಿಲ್ಲ. ನಾವು ನಾಲಿಗೆಯನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡು ಹೋದ್ರೆ ನಮ್ಮ ಭಕ್ತಿನೂ ಪ್ರಾರಂಭ ಆಗ್ತದೆ. ದೇವ್ರು ಹೇಳ್ತೀನಂದ್ರೆ ಆಕಾಶ ಭೂಮಿ ಅಳಿದ್ರು ಬೈಬಲ್ ಯಾವತ್ತು ವಾಕ್ಯವನ್ನು ಅಳಿದು ಹೋಗೋದಿಲ್ಲ. ಅದಕ್ಕೆ ವಾಕ್ಯವನ್ನು ಪ್ರತಿಯೊಬ್ಬರು ಪಾಲಿಸೋರಾಗಬೇಕು. ಆ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ಕೊಂಡು ನೀತಿ ನ್ಯಾಯ ಜೀವಿಸ್ಕೊಂಡು ಯಾಕೆ ಎಷ್ಟು ಒಳ್ಳೆ ಆಲೋಚನೆ ಆದರೆ ಅಕ್ಕ ಇದ್ದಂಗೆ ಸಹ ಕುಟುಂಬ ಪ್ರಾರ್ಥನೆ ಕೃತಜ್ಞತೆ ಪ್ರತಿಯೊಬ್ಬರಿಗೆ ಒಳ್ಳೆ ಆಲೋಚನೆ ಬರಬೇಕು. ಅಕ್ಕಗ ಕೃತಜ್ಞತೆ ಹೇಳ್ತಾ ಇಲ್ಲಿ ಮಾತುಗಳು